ಮಲಪ್ರಭೆ ನದಿ ಕೇವಲ ಜಲವಾಹಿನಿಯಲ್ಲ, ಲಕ್ಷಾಂತರ ಜನರ ದಾಹವನ್ನ ನೀಗಿಸುವ ದೇವಜಲ ತೀರ್ಥ. ಅವಳ ಮಡಿಲನ್ನ ನೈರ್ಮಲ್ಯದಿಂದ ಕಾಪಾಡುವುದು ಪ್ರಕೃತಿಯ ಋಣವನ್ನ ತೀರಿಸಿದಂತೆ ಅಂತ ಜಾಲಿಕೊಪ್ಪದ ಅಲೌಕಿಕ ಪುಣ್ಯಾಶ್ರಮದ ಅಧೀಶರಾದಂತಹ ಪೂಜ್ಯ ಶಿವಾನಂದ ಗುರೂಜಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಜಾಲಿಕೊಪ್ಪ ಸಮೀಪದ ಮಲಪ್ರಭಾ ನದಿ ದಡದಲ್ಲಿ ರವಿವಾರ ಆಶ್ರಮದ ಭಕ್ತ ಮಂಡಳಿ ಹಾಗೂ ಗಣಾಚಾರಿ ಶಿಕ್ಷಣ ಸಂಸ್ಥೆಯ ಎನ್ಎಸ್ಎಸ್ ಘಟಕದ ಸಹಯೋಗದಲ್ಲಿ ನದಿ ನೈರ್ಮಲ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಪೂಜ್ಯರು, ನದಿಯ ಜಲವು ಜನಜಾನುವಾರು, ಕೃಷಿ ಮತ್ತು ಜೀವ ಜಂತುಗಳ ಆಧಾರ ಸ್ತಂಭವಾಗಿದೆ. ಅದನ್ನ ನೀರು ಅಂತ ಅಷ್ಟೇ ಪರಿಗಣಿಸದೆ ಪಾವನ ತೀರ್ಥವಾಗಿ ಕಾಣಬೇಕು ಅಂತ ಕರೆ ನೀಡಿದರು. ಮನೆಗೆ ತ್ಯಾಜ್ಯ ವಸ್ತು, ಸೋಪು, ಶಾಂಪೂ ಅಥವಾ ಉಡುಪುಗಳನ್ನು ನದಿಯಲ್ಲಿ ಹರಿಬಿಡೋದ್ರಿಂದ ತೀರ್ಥದ ಪವಿತ್ರತೆ ಹಾಳಾಗಿ ಜಲಚರ ಜೀವಗಳಿಗೆ ಅಪಾಯ ಉಂಟಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟರು. ಪ್ಲಾಸ್ಟಿಕ್ ಬಳಕೆಯಿಂದ ಉಂಟಾಗುತ್ತಿರುವಂತಹ ಮಾಲಿನ್ಯ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಕೆಡುಕನ ತರುತ್ತೆ ಅಂತ ಹೇಳಿದ್ರು. ನ್ಯಾಯವಾದಿ ಎಫ್ಎಸ್ ಸಿದ್ದನಗೌಡ ಅವರು ಮಾತನಾಡಿ, ಸಾಕ್ಷರತೆ ಹೆಚ್ಚುವಂತೆ ಪಾಶ್ಚಾತ್ಯ ಸಂಸ್ಕೃತಿ ಹಾಗೂ ಮೂಢನಂಬಿಕೆಗಳಿಗೆ ಮಾರು ಹೋಗಿ ನದಿಗಳನ್ನು ಮಾಲಿನ್ಯಗೊಳಿಸೋದ್ರಿಂದ ಪರಿಸರ ಹಾಳಾಗ್ತಾ ಇದೆ. ಮುಂದಿನ ಪೀಳಿಗೆಗೆ ಐಶ್ವರ್ಯ ಕೊಡೋದಕ್ಕಿಂತಾನೂ ಪರಿಸರವನ್ನ ಅಕ್ಷುಣ್ಣವಾಗಿ ಕೊಡೋದೇ ದೊಡ್ಡ ಜವಾಬ್ದಾರಿ ಅಂತ ಹೇಳಿದರು. ರೈತ ನಾಯಕ ಮಹಾಂತೇಶ ಕಮತ, ಮಲ್ಲಪ್ಪ ಮುರಗೋಡ ಮಾತನಾಡಿ, ರಸ್ತೆ, ನದಿ, ಬೆಟ್ಟ, ಗುಡ್ಡಗಳು ಎಲ್ಲರ ಆಸ್ತಿಯಾಗಿದ್ದು ಅದರ ರಕ್ಷಣೆಯ ಜವಾಬ್ದಾರಿ ಸಮಾಜದ್ದು ಅಂತ ಹೇಳಿದರು. ಗಣಾಚಾರಿ ಶಿಕ್ಷಕ ಸಂಸ್ಥೆಯ ಪ್ರಾಚಾರ್ಯ ಡಾಕ್ಟರ್ ಸಿಬಿ ಗಣಾಚಾರಿ, ಎನ್ಎಸ್ಎಸ್ ಘಟಕದ ಮೇಲ್ವಿಚಾರಕ ಪ್ರೊಫೆಸರ್ ಮಲ್ಲಿಕಾರ್ಜುನ್ ಪೆಂಟೆದ, ಪ್ರೊಫೆಸರ್ ಹಳಿಗೌಡರ, ಪ್ರೊಫೆಸರ್ ವಿಡಿ ಮಾಕಾರ, ಪ್ರೊಫೆಸರ್ ಎಸ್ವಿ ಹಿರೇಮಠ, ಪ್ರೊಫೆಸರ್ ಎಂಐ ಕಾದ್ರೋಳಿ, ನ್ಯಾಯವಾದಿ ಸಿದ್ದಲಿಂಗ ಬೋಳಶೆಟ್ಟಿ, ಪ್ರೊಫೆಸರ್ ಎಎ ಕೊನ್ನೂರ, ಪಿಎಂ ಬೋಳಣ್ಣವರ್ ಹಾಗೂ ಎಪಿ ಪಾಟೀಲ್ ಉಪಸ್ಥಿತರಿದ್ದರು. ನೂರಾರು ವಿದ್ಯಾರ್ಥಿನಿಯರು, ಕೃಷಿಕರು ಹಾಗೂ ಮಠದ ಭಕ್ತವೃಂದ ನದಿ ಪಾತ್ರದಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ಭಾಗವಹಿಸಿದರು.